ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಸ್ವಲ್ಪ ನೋಡ್ಬಿಟ್ಟು ಹಾಗೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಗೌತಮ್ಗೆ ರಿಪೋರ್ಟ್ ಸಿಕ್ಕಿರುತ್ತೆ. ಅದ್ರ ಬಗ್ಗೆ ಡಾಕ್ಟರ್ ಜೊತೆ ಮಾತಾಡಬೇಕು ಅಂತೇಳಿ ಗೌತಮ್ ಡಾಕ್ಟರ್ ಹತ್ರ ಬಂದಿರ್ತಾನೆ. ಏನ್ ಡಾಕ್ಟರ್ ಇದನ್ನೆಲ್ಲ ಯಾಕೆ ನನ್ನ ಎದುರಿಗೆ ಹೇಳಿಲ್ಲ ಅಂತೇಳಿ ಗೌತಮ್ ಡಾಕ್ಟರ್ನ ಕೇಳ್ತಾ ಇರ್ತಾನೆ. ಡಾಕ್ಟರ್ ಇದ್ದು ಗೌತಮ್ ಅವರೇ, ಭೂಮಿಕಾ ಅವರು ನಿಮಗೆ ಹೇಳಬಾರ್ದು, ಈ ವಿಚಾರ ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಯಾರ ಎದುರುಗಳನ್ನು ಹೇಳಿಲ್ಲ. ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಈ ವಿಷಯನ ಗೌತಮ್ ಅವ್ರಿಗೆ ಹೇಳಬೇಡಿ, ನಮ್ಮ ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ನಾನು ನಿಮಗೆ ಹೇಳಿಲ್ಲ. ಅವ್ರಿಗಿರುವಂಥ ನೋವಕ್ಕಿಂತ ಈ ವಿಷಯ ಗೊತ್ತಾಯಿತು ಅಂತ ಹೇಳಿದ್ರೆ ನಿಮಗಾಗುತ್ತೆ ಅಲ್ವಾ, ಆ ನೋವೇ ತುಂಬ ದೊಡ್ಡದಾಗಿದೆ. ನಿಮಗೆ ನೋವಾಗಬಾರ್ದು ಈ ವಿಷಯ ಗೊತ್ತಾಗಿ ಅಂತ ಹೇಳಿ ಅವರು ನಿಮ್ಮಿಂದ ಈ ವಿಷಯನ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಗೌತಮ್ಗೆ ತುಂಬ ಬೇಜಾರಾಗುತ್ತೆ. ಡಾಕ್ಟರ್, ಇದಕ್ಕೆ ನಮಗೆ ಬೇರೆ ಆಪ್ಷನ್ನೇ ಇಲ್ವಾ, ಟ್ರೀಟ್ಮೆಂಟ್ ಮಾಡ್ಬೋದಲ್ವಾ ಅಂತ ಹೇಳಿ ಗೌತಮ್ ಹೇಳ್ತಾ ಇರ್ತಾನೆ. ಡಾಕ್ಟರ್ ಇದ್ದು, ಸರಿ ಗೌತಮ್ ಅವರೇ, ನೀವು ಹೇಳಿದಾಗೆ ನೀವು ಬೇರೆ ಕಡೆ ಒಂದ್ 2-3 ಕಡೆ ವಿಚಾರಿಸಿ, ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಿಗೆ ಹೋಗಿ. ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಎಂತೆಂತೋ ಕಾಯಿಲೆಗಳಿಗೆ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ. ಹೇಗಾದರೂ ಆಗಲಿ ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ನೋಡಿ, ನೀವು ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ, ಮೊದಲು ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್, ನಾನು ಮಾತಾಡ್ತೀನಿ ಅಂತ ಗೌತಮ್ ಹೇಳ್ತಾರೆ. ಡಾಕ್ಟರ್ ಇದ್ದು, ನೋಡಿ ಗೌತಮ್ ಅವರೇ, ಮೊದಲು ಅವ್ರ ಜೊತೆ ನೀವು ಸಮಾಧಾನವಾಗಿ ಮಾತಾಡಿ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ, ಅವ್ರನ್ನ ಈ ಟ್ರೀಟ್ಮೆಂಟ್ಗೆ ಒಪ್ಪಿಸಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್ ಅಂತ ಗೌತಮ್ ಅಲ್ಲಿ ಹೊರಡ್ತಾರೆ. ಇತ್ತ ಮಲ್ಲಿ ಇದ್ದು ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಟ್ರೈನಿಂಗ್ಗೆ ಹಾಕಿರ್ತಾರೆ. ಮಲ್ಲಿ ಇದ್ದು ಅಲ್ಲಿ ಸ್ಟೇಷನ್ ಅಲ್ಲಿ ಬಂದು ವಿಚಾರಿಸ್ತಾ ಇರ್ತಾಳೆ. ಏನಮ್ಮ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದೀಯಾ ಅಂತ ಹೇಳಿ ಅಲ್ಲಿ ಇರುವಂತ ಪೊಲೀಸ್ ಕೇಳ್ತಾ ಇರ್ತಾರೆ. ಮಲ್ಲಿ ಇದು ಐಡಿನ ತೋರಿಸ್ತಾಳೆ. ಆಗ ಅಲ್ಲಿರುವಂತ ಪೊಲೀಸ್ ಎಲ್ಲ ಮಲ್ಲಿಗೆ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆಗ ಮಲ್ಲಿ ಇದು, ನೋಡಿ ನಾನು ಇಲ್ಲಿ 1 ತಿಂಗಳು ಟ್ರೈನಿಂಗ್ ತಗೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ, ನೀವು ಇಷ್ಟೆಲ್ಲ ರೆಸ್ಪೆಕ್ಟ್ ಕೊಡೋದೇನು ಬೇಡ ಅಂತ ಹೇಳಿ ಮಲ್ಲಿ ಹೇಳ್ತಾಳೆ. ನಾನು ಇಲ್ಲಿ ಕಲಿಯೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ, ಅದ್ರ ಬಗ್ಗೆ ಮಾತ್ರ ನಾನು ಗಮನ ಕೊಡ್ತೀನಿ ಅಂತ ಹೇಳಿ ಮಲ್ಲಿ ಹೇಳ್ತಾ ಇರ್ತಾಳೆ. ಸರಿ ಮೇಡಮ್ ಅಂತ ಹೇಳಿ ಪೊಲೀಸ್ ಕೂಡ ಮಲ್ಲಿ ಜೊತೆ ಮಾತಾಡ್ತಾ ಇರ್ತಾರೆ. ಇತ್ತ ಗೌತಮ್ ಇದ್ದು ಆನಂದ್ ಮನೆಗೆ ಬಂದು ಕೂತ್ಕೊಂತಾನೆ. ಅಷ್ಟರಲ್ಲಿ ಆನಂದ್ ಮತ್ತೆ ಅಪರ್ಣ ಬರ್ತಾರೆ. ಆನಂದ್ ಇದ್ದು, ಇದೇನೋ ಗೆಳೆಯ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೀಯಾ, ಬಂದೊಬ್ನೇ ಕೂತ್ಕೊಂಡ್ಬಿಟ್ಟಿದೀಯಲ್ಲ, ಏನು ಹೇಳಿಲ್ಲ ಕೇಳಿಲ್ಲ, ಫೋನ್ ಕೂಡ ಮಾಡಿಲ್ಲ ಬರ್ತೀನಿ ಅಂತ ಹೇಳಿ ಆನಂದ್ ಮತ್ತೆ ಅಪರ್ಣ ಇಬ್ರು ಗೌತಮ್ನ ಮಾತಾಡಿಸ್ತಾ ಇರ್ತಾರೆ. ಗೌತಮ್ ಇದ್ದು ಏನು ಮಾತಾಡದೆ ಹಾಗೆ ಸುಮ್ಮನೆ ಕೂತ್ಕೊಂತಾನೆ. ಆನಂದ್ ಇದ್ದು, ಯಾಕೋ ಏನಾಯ್ತು, ಮಾತಾಡೋ ಏನಾದ್ರು, ಯಾಕೋ ಬೇಜಾರಲ್ಲಿರೋ ಆಗಿದೆ, ಹಾಗೆ ಹೀಗೆ ಅಂತೇಳಿ ತಮಾಷೆ ಮಾಡ್ತಾ ಇರ್ತಾನೆ. ಅಪರ್ಣ ಇದ್ದು, ಆನಂದ್ ಸ್ವಲ್ಪ ಸುಮ್ಮನೆ ಇರು, ನೋಡಲ್ಲಿ ಅವ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ, ಅವ್ನು ಯಾಕೋ ತುಂಬಾ ಬೇಜಾರಲ್ಲಿದ್ದಾನೆ ಅಂತ ಹೇಳಿ, ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಅಪರ್ಣ ಹೇಳ್ತಾ ಇರ್ತಾಳೆ. ಗೌತಮ್ ಇದ್ದು ಏನೋ ಮಾತಾಡದೆ ಅಳ್ತಾ ಇರ್ತಾನೆ. ಆನಂದ್ ಇದ್ದು, ಅಪರ್ಣ ಅಲ್ಲಿ ಏನೋ ಫೈಲ್ ಇದೆ ಅಲ್ಲ, ತಗೊಂಬಾ ಇಲ್ಲಿ ಅಂತ ಹೇಳಿ ಹೇಳ್ತಾನೆ. ಅಪರ್ಣ ಆ ಫೈಲ್ ಅನ್ನು ತಗೊಂಡು ಆನಂದ್ ಕೈಗೆ ಕೊಡ್ತಾಳೆ. ಆನಂದ್ ಮತ್ತೆ ಅಪರ್ಣ ಇಬ್ರು ಆ ಫೈಲ್ ಅನ್ನ ನೋಡ್ತಾರೆ. ಅದರಲ್ಲಿ ಭೂಮಿಕಾ ಹಾಸ್ಪಿಟಲ್ ರಿಪೋರ್ಟ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಆನಂದ್ ಮತ್ತೆ ಅಪರ್ಣಗೆ ಇಬ್ಬರಿಗೂ ಶಾಕ್ ಆಗುತ್ತೆ. ಗೆಳೆಯ, ಏನೋ ಇದು, ಇದರಲ್ಲಿರೋ ನಿಜನಾ ಅಂತ ಹೇಳಿ ಶಾಕಲ್ಲೇ ಆನಂದ್ ಇದ್ದು ಗೌತಮ್ನ ಕೇಳ್ತಾನೆ. ಆಗ ಗೌತಮ್ ಇದ್ದು ಹೌದು ಅಂತ ಹೇಳಿ ಅಳ್ತಾ ಇರ್ತಾನೆ. ಏನೋ ಇದು, ಯಾಕೋ ಇದನ್ನೆಲ್ಲ ನನ್ನ ಎದುರುಗಡೆ ಹೇಳಿಲ್ಲ ನೀನು ಅಂತ ಹೇಳಿ ಆನಂದ್ ಕೇಳ್ತಾ ಇರ್ತಾನೆ. ಗೌತಮ್ ಇದ್ದು ಅಳ್ತಾ ಹೇಳ್ತಾರೆ, ನೋಡು ಭೂಮಿಕಾ ಅವರು ನನ್ನ ಎದುರುಗಡೆ ಯಾವ ವಿಷಯನೂ ಹೇಳಿಲ್ಲ, ಎಷ್ಟೆಲ್ಲ ಅವ್ರ ಮನಸ್ಸಲ್ಲಿ ನೋವು ಇಟ್ಕೊಂಡು ಹೊರಗಡೆ ನಗ್ನಗ್ತಾ ಇದ್ರು, ಅವ್ರು ಯಾವ ನೋವನ್ನು ನಮ್ಮ ಎದುರುಗಡೆ ತೋರಿಸ್ಕೊಂಡಿಲ್ಲ, ಅಷ್ಟೆಲ್ಲ ನೋವನ್ನ ಅವರೊಬ್ಬರೇ ಅನುಭವಿಸ್ತಾ ಇದ್ದಾರೆ, ನಮ್ಮ ಎದುರುಗಡೆ ಮಾತ್ರ ನಗ್ನಗ್ತಾ ಇದ್ರು ಅಂತ ಗೌತಮ್ ಅಳ್ತಾ ಇರ್ತಾರೆ. ಆಗ ಆನಂದ್ ಮತ್ತೆ ಅಪರ್ಣ ಇಬ್ರಿಗೂ ಶಾಕ್ ಆಗುತ್ತೆ. ಇಷ್ಟೆಲ್ಲ ಭೂಮಿಕಾ ತನ್ನ ಮನಸ್ಸಲ್ಲೇ ಇಟ್ಕೊಂಡು ಯಾರಿಗೂ ಹೇಳ್ಕೊಳ್ದೆ ಹೇಗಿದ್ಲೋ ಏನೋ, ಅಷ್ಟೆಲ್ಲ ನೋವನ್ನ ಒಬ್ಳೇ ಅನುಭವಿಸ್ತಿದ್ದಾಳೆ. ಅಲ್ಲ ಗೌತಮ್, ಯಾವ ವಿಷಯನೇ ಆಗ್ಲಿ ಅವಳು ನಿನ್ನಿಂದ ಮುಚ್ಚಿಡ್ತಾ ಇರ್ಲಿಲ್ಲ, ಆದ್ರೆ ಈ ವಿಷಯನ ಯಾಕೆ ನಿನ್ನ ಎದುರುಗಡೆ ಹೇಳ್ಕೊಳ್ಳಿಲ್ಲ ಅವಳು ಅಂತ ಹೇಳಿ ಅಪರ್ಣ ಕೇಳ್ತಾ ಇರ್ತಾಳೆ. ಗೌತಮ್ ಇದ್ದು, ಏನೋ ಗೊತ್ತಿಲ್ಲ ಅಪರ್ಣ, ಭೂಮಿಕಾ ಈ ವಿಷಯ ಏನಾದರೂ ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನನಗೂ ಕೂಡ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಹೇಳಿ ಈ ವಿಷಯನ ನನಗೆ ಹೇಳಿದೆ, ಅವಳೊಬ್ಳೆ ನೋವು ಅನುಭವಿಸ್ತಾ ಇದ್ದಾಳೆ. ನಾನು ರಿಪೋರ್ಟ್ ನೋಡಿ ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಗೊತ್ತಾಯಿತು, ಅವರೊಬ್ಬರೇ ಬೇಡ ಅಂತ ಹೇಳಿ ನಾನು 2-3 ಡಾಕ್ಟರ್ ಹತ್ರ ಭೇಟಿ ಮಾಡಿ ಈ ರಿಪೋರ್ಟ್ನ ತೋರಿಸಿ ಕೇಳಿದೆ, ಆದರೆ ಇದರಲ್ಲಿರೋದೆಲ್ಲ ನಿಜಾನೇ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಗೌತಮ್ ಜೋರಾಗಿ ಹೇಳ್ತಾ ಇರ್ತಾರೆ. ಆನಂದ್ ಇದ್ದು, ಸಮಾಧಾನ ಮಾಡ್ಕೊಳ್ಳೋ ಗೆಳೆಯ, ನಿನ್ನ ಜೊತೆ ನಾವಿದ್ದೀವಿ, ನೀನು ಒಬ್ಬನೇ ಇಲ್ಲ ಕಣೋ, ನಿನ್ನ ಜೊತೆ ನಾವಿದ್ದೀವಿ, ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳಿ ಆನಂದ್ ಇದ್ದು ಗೌತಮ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಇತ್ತ ಮಲ್ಲಿ ಇದ್ದು ಪೊಲೀಸ್ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲ ಮೇಡಮ್, ನೀವು ಈ ಕೆಲಸಕ್ಕೆ ಬರಬೇಕು ಅಂತ ಹೇಳಿ ಯಾಕೆ ನಿರ್ಧಾರ ತಗೊಂಡ್ರಿ, ಚಿಕ್ಕ ವಯಸ್ಸಿದ್ದ ಆಸೆ ಇತ್ತಾ, ಅಥವಾ ಮಧ್ಯದಲ್ಲಿ ಏನಾದರೂ ಈ ಕೆಲಸಕ್ಕೆ ಬರಬೇಕು ಅಂತ ಹೇಳಿ ಅನ್ಕೊಂಡ್ರಾ ಅಂತ ಹೇಳಿ ಪೊಲೀಸ್ ಮಲ್ಲಿನ ಕೇಳ್ತಾ ಇರ್ತಾರೆ. ಮಲ್ಲಿ ಇದ್ದು, ಇಲ್ಲ ಚಿಕ್ಕ ವಯಸ್ಸಿಂದ ಏನಿರಲಿಲ್ಲ, ಆದರೆ ಇವಾಗ ಒಂದು 6 ವರ್ಷದಿಂದ ನನಗೆ ಈ ಕೆಲ್ಸಕ್ಕೆ ಬರಬೇಕು ಅಂತ ಅನಿಸ್ತು, ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಅಕ್ಕನೇ, ಅವರಿಂದನೇ ಇದೆಲ್ಲ ಆಗಿದ್ದು, ನನಗೆ ಈ ಎಕ್ಸಾಮ್ ಆಗಲಿ ಪೊಲೀಸ್ ಕೆಲಸ ಆಗಲಿ ಯಾವುದು ಕೂಡ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕನೇ ಅಂತ ಹೇಳಿ ಮಲ್ಲಿ ಹೇಳ್ತಾ ಇರ್ತಾಳೆ. ಆ ಪೊಲೀಸ್ ಇದ್ದು, ಹೌದಾ, ಒಂದೇ ಅಟೆಂಪ್ಟ್ಗೆ ನೀವು ಈ ಎಕ್ಸಾಮ್ನ ಪಾಸ್ ಮಾಡಿ
ಟ್ರೈನಿಂಗ್ಗೆ ಜಾಯ್ನ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ ಮೇಡಮ್. ನಿಮ್ಮ ಅಕ್ಕನಂತವ್ರು ನಿಮಗೆ ಸಿಕ್ಕಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀರಾ ನೀವು ಅಂತ ಹೇಳಿ ಪೊಲೀಸ್ ಹೇಳ್ತಾ ಇರ್ತಾರೆ. ಮಲ್ಲಿ ಇದು ಹೌದು ಸರ್, ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಬರೀ ಅಕ್ಕ ಮಾತ್ರ ಅಲ್ಲ, ಅಮ್ಮನೂ ಕೂಡ ಅವಳೇ. ಅವಳು ನನ್ನ ಒಡ ಹುಟ್ಟಿದ ಅಕ್ಕ ಅಲ್ಲದೆ ಇರ್ಬೋದು, ಆದರೆ ನನ್ನ ಅಕ್ಕನೇ, ನಮ್ಮ ಅಮ್ಮ ಥರ ಅವಳು ಅಂತ ಹೇಳಿ ಮಲ್ಲಿ ಇದ್ದು ಭೂಮಿಕಾನ ಹೊಗಳ್ತಾ ಇರ್ತಾಳೆ. ಸರಿ ಆಯಿತು ಮೇಡಮ್, ನೀವು ಟ್ರೈನಿಂಗ್ಗೆ ಏನಾದರೂ ವರ್ಕ್ ಮಾಡ್ತೀರಾ ಅಥವಾ ಹಾಗೆ ಸರ್ಟಿಫಿಕೇಟ್ ತೊಗೊತೀರಾ ಅಂತೇಳಿ ಪೊಲೀಸ್ ಕೇಳ್ತಾ ಇರ್ತಾರೆ. ಮಲ್ಲಿ ಇದ್ದು ಇಲ್ಲ ಸರ್, ನಾನು ಇಲ್ಲಿ ಟ್ರೈನಿಂಗ್ಗೆ ಅಂತೇಳಿ ಬಂದಿದ್ದೀನಿ. 1 ತಿಂಗಳು ಟ್ರೈನಿಂಗಲ್ಲಿ ನಾನು ಎಲ್ಲದನ್ನು ಕಲಿಬೇಕು ಅಂತೇಳಿ ಮಲ್ಲಿ ಹೇಳ್ತಾಳೆ. ಸರಿ ಮೇಡಮ್, ನಿಮ್ಮಂಥವ್ರು ಸಿಗೋದು ತುಂಬ ವಿರಳ ನೋಡಿ. ಯಾಕಂತ ಹೇಳಿದರೆ ಟ್ರೈನಿಂಗ್ಗೆ ಅಂತ ಬರ್ತಾರೆ, ಬರೀ ಫೈಲ್ಗೊಂದು ಸಿಗ್ನೇಚರ್ ಮಾಡಿ 1 ತಿಂಗಳಾದಮೇಲೆ ಡೈರೆಕ್ಟಾಗಿ ಬಂದು ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾರೆ. ಆದರೆ ನೀವು ನೋಡಿದರೆ ಎಲ್ಲ ಕಲಿಬೇಕು ಅಂತ ಹೇಳಿ ಬಂದಿದ್ದೀರಾ. ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸರಿ ಆಯಿತು ಮೇಡಮ್, ಇವತ್ತಿಂದನೇ ನೀವು ಟ್ರೈನಿಂಗ್ಗೆ ಜಾಯ್ನ್ ಆಗಿ ಅಂತ ಹೇಳಿ ಪೊಲೀಸ್ ಹೇಳ್ತಾರೆ. ಸರಿ ಸರ್ ಆಯಿತು ಅಂತ ಮಲ್ಲಿ ಕೂಡ ಹೇಳ್ತಾಳೆ. ಇತ್ತ ಭೂಮಿಕಾ ನೋಡೋದಕ್ಕೆ ಅಂತ ಹೇಳಿ ಭೂಮಿಕಾ ಅಮ್ಮ ಮನೆಗೆ ಬರ್ತಾರೆ. ಇದೇನಮ್ಮ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೀಯಾ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾಳೆ. ಯಾಕೋ ನನ್ನ ಕಂದನ್ ನೋಡೋದಕ್ಕೆ ಫೋನ್ ಮಾಡೇ ಬರ್ಬೇಕಾ, ಅಪಾಯಿಂಟ್ಮೆಂಟ್ ತಗೋಬೇಕಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇಲ್ಲಮ್ಮ ಅದು ಹಾಗಲ್ಲ, ಹೇಳಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದೆ ಅಂತ ಭೂಮಿಕಾ ಹೇಳ್ತಾ ಇರ್ತಾಳೆ. ಏನು ಇಲ್ಲ ಕಣೆ, ನನ್ನ ಮೊಮ್ಮಕ್ಕಳು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ, ನೋಡು ಫೋನ್ ಮಾಡಿದ್ರೆ ಮೊಮ್ಮಕ್ಕಳು ಮನೇಲಿ ಇದ್ದಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇತ್ತು, ಅವ್ರು ಇವಾಗ ತಾನೇ ಸ್ಕೂಲಿಗೆ ಹೋದ್ರು ಅಂತ ಹೇಳಿ ಭೂಮಿಕಾ ಹೇಳ್ತಾಳೆ. ಹೌದಾ, ಸರಿ ಆಯಿತು ಬಿಡು, ಮತ್ತೊಂದ್ಸಲ ಯಾವಾಗಲಾದರೂ ಬರ್ತೀನಿ ತಗೋ, ಮೊಮ್ಮಕ್ಕಳಿಗೆಲ್ಲ ತಿಂಡಿ ತೊಗೊಂಬಂದಿದ್ದೀನಿ, ನಿನಗೂ ಕೂಡ ರವೆ ಉಂಡೆ ತೊಗೊಂಬಂದಿದ್ದೀನಿ, ತಗೋ ತಿನ್ನು ಅಂತ ಹೇಳಿ ಭೂಮಿಕಾ ಅಮ್ಮ ಭೂಮಿಕಾಗೆ ಒತ್ತಾಯ ಮಾಡ್ತಾ ಇರ್ತಾರೆ. ಭೂಮಿಕಾ ಇದ್ದು ಇಲ್ಲ ಅಮ್ಮ ಬೇಡ, ನಾನು ಆಮೇಲೆ ತಿಂತೀನಿ ಅಂತ ಹೇಳಿ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾ ಇದೀಯಾ, ನಾನು ಯಾವಾಗ ತೊಗೊಂಬಂದ್ರು ಖುಷಿಯಲ್ಲೇ ತಿಂತಾ ಇದ್ದಿ, ಆದರೆ ಇವತ್ತು ನೋಡಿದ್ರೆ ಯಾಕೆ ಈ ರೀತಿ ಮಾಡ್ತಾ ಇದೀಯಾ, ಬೇಡ ಅಂತ ಮಣ್ಣತನ ಮಾಡ್ತಾ ಇದೀಯಾ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಅಮ್ಮ ಆಮೇಲೆ ತಿಂತೀನಿ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ. ಸರಿ ಕಣೆ ಆಯಿತು, ನಿನ್ನ ಹಠ ಅಂದರೆ ಹಠ, ಒಂದ್ಸಲ ಬೇಡ ಅಂದಮೇಲೆ ಮುಟ್ಟೋದಿಲ್ಲ ನೀನು, ಸರಿ ಆಯಿತು ಆಮೇಲೆ ತಿನ್ನು, ಮೊಮ್ಮಕ್ಕಳಿಗೂ ಕೂಡ ತಿಂಡಿ ತೊಗೊಂಬಂದಿದ್ದೀನಿ ಅವ್ರಿಗೂ ಕೊಡು ಅಂತ ಹೇಳಿ ಹೇಳ್ತಾರೆ. ಸರಿ ಅಮ್ಮ ಆಯಿತು, ಅಮ್ಮ ಒಂದು ಫೋಟೋ ತಗೊಳ್ಳೋಣ ನಾನು ನೀನು ಅಂತ ಹೇಳಿ ಭೂಮಿಕಾ ಹೇಳ್ತಾರೆ. ಆಗ ಭೂಮಿಕಾ ಅಮ್ಮನಿಗೆ ಶಾಕ್ ಆಗುತ್ತೆ. ಏನೇ ಇದು, ಯಾವಾಗ ನೋಡಿದ್ರು ಅಪ್ಪನ ಜೊತೆ ಫೋಟೋ ತಗೊತೀನಿ ಅಂತೇಳಿ ಯಾವಾಗಲೂ ನಿಮ್ಮ ಅಪ್ಪನ ಜೊತೆನೇ ಫೋಟೋ ತಗೊತಾ ಇದ್ದೆ, ನಾನು ಬಂದು ನಿನ್ನ ಕೂಡ ಜಗಳ ಮಾಡಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ತಗೊತಾ ಇದ್ವಿ, ಅಂಥದ್ರಲ್ಲಿ ಇವತ್ತೇನು ಸ್ಪೆಷಲ್ ನನ್ನ ಜೊತೆ ಫೋಟೋ ತಗೋಬೇಕು ಅಂತ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾರೆ. ಭೂಮಿಕಾ ಇದು ಅಮ್ಮ ಇವಾಗ ತಗೊಳ್ಳೋಣ ಬೇಡ ಫೋಟೋನ ಅಂತ ಹೇಳಿ ಭೂಮಿಕಾ ಕೇಳ್ತಾರೆ. ಸರಿ ಆಯಿತು ಕಣೆ ಅಂತ ಹೇಳಿ ಭೂಮಿಕಾ ಅವ್ರ ಅಮ್ಮನ ಜೊತೆ ಫೋಟೋನ ತಗೊತಾರೆ. ಚೆನ್ನಾಗಿ ಬಂದಿದೆ ಅಲ್ವಾ ಅಮ್ಮ ಎಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾ ಕಣೆ ತುಂಬ ಚೆನ್ನಾಗಿ ಬಂದಿದೆ, ಅದು ಕಣೆ ಎಲ್ಲ ಸರಿ ಆಗಿದೆ ತಾನೇ, ನೀವು ಹುಷಾರಾಗಿದೆಯಾ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇಲ್ಲ ಅಮ್ಮ ಯಾಕೆ ಅಂತ ಭೂಮಿಕಾ ಕೇಳ್ತಾಳೆ. ಆಗ ಭೂಮಿಕಾ ಅಮ್ಮ ಇದ್ದು ಇಲ್ಲ ಕಣೆ, ಯಾಕೋ ನೀನು ಫೋನಲ್ಲೂ ಕೂಡ ಸೈಲೆಂಟಾಗಿ ಮಾತಾಡಿದೆ, ಇವಾಗಲೂ ಕೂಡ ಯಾಕೋ ಬೇಜಾರಲ್ಲಿರೋ ಹಾಗಿದೆ, ಸುಸ್ತಾಗಿರೋ ಥರ ಕಾಣುತ್ತೆ, ಏನಾಯಿತು ಅಂತ ಹೇಳೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇಲ್ಲ ಅಮ್ಮ ಹಾಗೇನೂ ಇಲ್ಲ, ನಾನು ಹುಷಾರಾಗೇ ಇದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ. ಹೌದಾ, ನಿಜ ಹೇಳ್ತಾ ಇದ್ದೀಯ ತಾನೇ ಅಂತ ಹೇಳಿ ಕೇಳ್ತಾರೆ. ಹೌದಮ್ಮ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಂತ ಭೂಮಿಕಾ ಹೇಳ್ತಾರೆ. ಸರಿ ಅಮ್ಮ ಆಯಿತು, ನಾನು ಇನ್ನು ಮನೆಗೆ ಹೊರಡ್ತೀನಿ ಅಂತ ಹೇಳಿ ಭೂಮಿಕಾ ಅಮ್ಮ ಹೇಳ್ತಾರೆ. ಏನಮ್ಮ ಇದು ಇಷ್ಟು ಬೇಗ ಹೊರಟ ಅಂತ ಹೇಳಿ ಭೂಮಿಕಾ ಕೇಳ್ತಾರೆ. ಹೌದು ಕಣೆ, ಅಲ್ಲೂ ಮಕ್ಕಳಿದ್ದಾರೆ ಅಲ್ವಾ, ಅವರು ಮನೆಗೆ ಬರ್ತಾರೆ, ಅವ್ರು ಬರೋ ಅಷ್ಟರಲ್ಲಿ ಮನೇಲೆಲ್ಲ ರೆಡಿ ಮಾಡಿಡಬೇಕು ಅಲ್ವಾ, ಹೊರಡ್ತೀನಿ ಅಂತ ಹೇಳಿ ಭೂಮಿಕಾ ಅಮ್ಮ ಹೇಳ್ತಾರೆ. ಸರಿ ಅಮ್ಮ ಆಯಿತು ಅಂತ ಭೂಮಿಕಾ ಕೂಡ ಹೇಳ್ತಾರೆ. ಅವ್ರು ಹೋದ್ಮೇಲೆ ಭೂಮಿಕಾ ಇದ್ದು ಒಬ್ಬೊಬ್ಬರೇ ಅಳ್ತಾ ಇರ್ತಾರೆ. ಫೋಟೋ ನೋಡ್ತಾ ನೋಡ್ತಾ ಅಳ್ತಾ ಇರ್ತಾರೆ. ಅಮ್ಮ ನೀನು ನನ್ನ ಮಿಸ್ ಮಾಡ್ಕೋಬೇಡ ಅಮ್ಮ, ನನಗೆ ತೋರಿಸ್ತಾ ಇದ್ದಂಥ ಪ್ರೀತಿನ ಅಪ್ಪಿ ಮಹಿ ನಿನ್ನ ಮೊಮ್ಮಕ್ಕಳಿದ್ದಾರೆ ಅಲ್ವಾ, ಅವ್ರಿಗೆ ತೋರಿಸಮ್ಮ, ಅವ್ರನ್ನ ಚೆನ್ನಾಗಿ ನೋಡ್ಕೊ, ನನಗೆ ಗೊತ್ತು ನೀನು ನನ್ನ ಮಿಸ್ ಮಾಡ್ಕೊತೀಯಾ ಅಂತ ಹೇಳಿ, ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ ಅಮ್ಮ ಅಂತ ಹೇಳಿ ಭೂಮಿಕಾ ಅವ್ರ ಅಮ್ಮನ ಫೋಟೋ ನೋಡ್ತಾ ನೋಡ್ತಾ ಒಬ್ಬೊಬ್ಬರೇ ಅಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಗೌತಮ್ ಇದ್ದು ಮನೆಗೆ ಬರ್ತಾರೆ. ಗೌತಮ್ ಮನೆಗೆ ಬಂದ ತಕ್ಷಣ ಭೂಮಿಕಾ ಗೌತಮ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬರ್ತಾಳೆ. ಗೌತಮ್ ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ಬಂದಿರ್ತಾನೆ. ಭೂಮಿಕಾ ಇದ್ದು ಗೌತಮ್ ಅವರೇ ಯಾಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ತುಂಬ ಟೆನ್ಷನಲ್ಲಿರೋ ಹಾಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಗೌತಮ್ ಇದ್ದು ಏನೋ ಮಾತಾಡದೆ ಸುಮ್ಮನೆ ಇರ್ತಾನೆ. ಆಗ ಭೂಮಿಕಾ ಇದ್ದು ಗೌತಮ್ ಅವರೇ ನಿಮಗಾಗಿ ಸ್ಟ್ರಾಂಗ್ ಬೆಲ್ಲದ ಕಾಫಿ ಮಾಡ್ಕೊಂಡ್ಬಂದಿದ್ದೀನಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ. ಗೌತಮ್ ಸುಮ್ಮನೆ ಇರ್ತಾನೆ. ಭೂಮಿಕಾ ಇದ್ದು ಯಾಕೆ ಗೌತಮ್ ಅವರೇ ಈ ರೀತಿ ಸೈಲೆಂಟ್ ಆಗಿದ್ದೀರಾ, ಯಾಕೆ ನನ್ನಿಂದ ಏನಾದರೂ ತಪ್ಪಾಯ್ತಾ, ಸ್ಕೂಲ್ ಜವಾಬ್ದಾರಿನ ನಾನು ಬೇರೆಯವ್ರಿಗೆ ಒಪ್ಪಿಸಿದ್ದು ನಿಮಗೆ ಇಷ್ಟ ಆಗಲಿಲ್ವಾ, ಅದೇನಾದರೂ ತಪ್ಪಾ ಅಂತ ಹೇಳಿ ಭೂಮಿಕಾ ತುಂಬ ಸುಸ್ತಿನಲ್ಲೇ ಮಾತಾಡ್ತಾ ಇರ್ತಾಳೆ. ಗೌತಮ್ ಇದ್ದು ಅದು ನಿಮಗೆ ಸರಿ ಅನ್ಸುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಯಾಕೆ ಗೌತಮ್ ಅವರೇ ತಪ್ಪಾ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾಳೆ. ನಿಮಗೆ ಸರಿ ಅನ್ಸುತ್ತಾ ಅಂತ ಹೇಳಿ ಗೌತಮ್ ಕೇಳ್ತಾರೆ. ನೀವೇನೇ ಜವಾಬ್ದಾರಿ ತಗೊಳ್ಳೋ ಮುಂದಾಗಲಿ ಅಥವಾ ಏನೇ ಡಿಸಿಷನ್ ತಗೊಳ್ಳೋ ಮುಂದಾಗಲಿ ನನ್ನ ಎದುರುಗಡೆ ಹೇಳ್ತಾ ಇದ್ರಿ, ನನ್ನ ಒಪಿನಿಯನ್ನ ಕೇಳ್ತಾ ಇದ್ರಿ ಅಂತ ಗೌತಮ್ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಇದ್ದು ನಾನು ಏನೇ ನಿರ್ಧಾರ ತಗೊಂಡ್ರು ಕೂಡ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅಲ್ವಾ, ಅದಕ್ಕೋಸ್ಕರ ನಾನು ಏನು ಹೇಳಿಲ್ಲ ಅಂತೇಳಿ ಭೂಮಿಕಾ ಹೇಳ್ತಾಳೆ. ಆಗ ಗೌತಮ್ ಇದ್ದು ನೀವೇನೇ ನಿರ್ಧಾರ ತಗೊಂಡ್ರು ನಾನು ಒಪ್ಕೊತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ ಅಂತ ಹೇಳಿ ಗೌತಮ್ ಇದ್ದು ಆ ಭೂಮಿಕಾ ರಿಪೋರ್ಟ್ನ
ಭೂಮಿಕಾಗೆ ತೋರಿಸ್ತಾರೆ. ಅದು ಹಾಗಲ್ಲ ಗೌತಮ್ ಅವರೇ, ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆ ಮೇಲೆ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾಳೆ. ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆನ ನೀವು ಕೂಡ ಉಳಿಸ್ಕೋಬೇಕಾಗಿತ್ತು ಅಲ್ವಾ ಅಂತ ಹೇಳಿ ಗೌತಮ್ ಆ ಫೈಲ್ ನ ತೋರಿಸಿದ ತಕ್ಷಣ ಭೂಮಿಕಾಗೆ ಶಾಕ್ ಆಗುತ್ತೆ. ಗೌತಮ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ತಾ ಅಂತ ಭೂಮಿಕಾ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಗೌತಮ್ ಇದು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗ್ತಾರೆ. ಭೂಮಿಕಾ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಗೌತಮ್ ಬರ್ತಾರೆ. ಗೌತಮ್ ಬಂದ ತಕ್ಷಣ ಭೂಮಿಕಾ ಗೌತಮ್ನ ತಪ್ಕೊಂಡು ಅಳ್ತಾ ಇರ್ತಾಳೆ. ಗೌತಮ್ ಇದು ಭೂಮಿಕಾನ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಭೂಮಿಕಾ ಅವ್ರೆ, ಇದು ನಮ್ಮ ಪ್ರೀತಿಗೆ ಬಂದಿರುವಂತ ಪರೀಕ್ಷೆ. ಇದರಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಈ ಪರೀಕ್ಷೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ. ನಿಮ್ಮನ್ನ ನಾನು ಉಳಿಸ್ಕೊಂತೀನಿ. ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಹುಷಾರಾಗ್ತೀರಾ. ನಿಮ್ಗೇನು ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಗೌತಮ್ ಇದ್ದು ಭೂಮಿಕಾಗೆ ಧೈರ್ಯ ತುಂಬ್ತಾರೆ. ಗೌತಮ್ ಮಾತು ಕೇಳಿದ ತಕ್ಷಣ ಭೂಮಿಕಾಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಗೌತಮ್ ಅವರೇ, ನೀವು ಹೇಳ್ತಾ ಇರೋದು ನಿಜನಾ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾರೆ. ಗೌತಮ್ ಇದ್ದು ಹೌದು ಭೂಮಿಕಾ, ನಿನ್ನ ಜೊತೆ ನಾನಿದ್ದೀನಿ. ನಿಮ್ಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಈ ಪ್ರೀತಿ ಪರೀಕ್ಷೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ. ನಮ್ಮ ಪ್ರೀತಿಗೆ ಬಂದಿರುವಂತ ಪರೀಕ್ಷೆ ಇದು. ಇದರಲ್ಲಿ ನಾವು ಗೆದ್ದೇ ಗೆಲ್ತೀವಿ. ನೀವು ಹುಷಾರಾಗ್ತೀರಾ. ನಿಮ್ಗೇನು ಆಗೋದಿಲ್ಲ. ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಗೌತಮ್ ಭೂಮಿಕನ್ಗೆ ಧೈರ್ಯ ತುಂಬ್ತಾರೆ. ಗೌತಮ್ ಹೇಳ್ತಾ ಇರೋ ಮಾತನ್ನ ಕೇಳಿಸ್ಕೊಂಡು ಭೂಮಿಕಾಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ಸಮಾಧಾನ ಕೂಡ ಆಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.